ಶೀತಗಾಳಿಯಿಂದಾಗಿ ಅಮೆರಿಕ ಅಕ್ಷರಶಃ ಗಡಗಡ ನಡುಗಿ ಹೋಗ್ತಾ ಇದೆ. ತಾಪಮಾನ -30°C ಇಳಿದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಪಶ್ಚಿಮ ಮಧ್ಯ ಅಮೆರಿಕದಲ್ಲಿ ಶೀತಗಾಳಿಯ ಪ್ರತಾಪ ಮುಂದುವರೆದಿದ್ದು ಹವಾಮಾನದ ವ್ಯತ್ಯಾಸದಿಂದಾಗಿ ಇದುವರೆಗೆ 12 ಜನ ಮೃತಪಟ್ಟಿರುವ ಬಗ್ಗೆ ವರದಿಯಾಗಿದೆ. ಹಿಮಪಾತದಿಂದಾಗಿ ನದಿಗಳು, ಜಲಪಾತಗಳು ಮಂಜುಗಡ್ಡೆಯಂತಾಗಿವೆ. ರಸ್ತೆಗಳು ಬಂದ್ ಆಗಿದ್ದು ಯಂತ್ರಗಳನ್ನು ಬಳಸಿ ರಸ್ತೆ ಮೇಲಿನ ಹಿಮವನ್ನು ತೆರವುಗೊಳಿಸಲಾಗ್ತಾ ಇದೆ. ಧ್ರುವ ಪ್ರದೇಶದಿಂದ ಬೀಸೋ ಶೀತಗಾಳಿಯೇ ಅಮೆರಿಕದಲ್ಲಿ ತಾಪಮಾನ ಕನಿಷ್ಠ ಮಟ್ಟದ ಕುಸಿತಕ್ಕೆ ಕಾರಣವಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ.